ನಮ್ಮ ಮುಸುರಿ ಬಿಟ್ಟಿದ್ ನೀವು ತೋಡ್ರಿ ಅಂತ ಕೊಟ್ಟಿದ್ರು, ಯಾರು ಆಕಳ ಕಟ್ಟಿದ್ವಿ ನಾವು. ಅಂದ್ರೆ ನಿಸರ್ಗ ಎಲ್ಲ ಕಲಿಸಿದ ಪಾಠ ಏನು ಅಂದ್ರ ನಿಷ್ಫಲಾಪೇಕ್ಷೆಯಾಗಿ ನಿಷ್ಕಾಮ ಕರ್ಮಿ ಆಗಬೇಕಾಗುತ್ತೆ ಮನುಷ್ಯ. ಇವತ್ತು ನೀವು ಕಡ್ಡಪ್ಪನವ್ರ ಮಠದ ಇತಿಹಾಸ ಹೇಳಿದ್ರೆ ಗುರುಗಳು ನಮಗೆಲ್ಲ, ಹಿಂದ ಕಡ್ಲೆಪ್ಪನವರು, ವೀರಪ್ಪನವರು ಆಗಿನ ಕಾಲಕ್ಕೆ ತಮ್ಮ ಸಲುವಾಗೆಲ್ಲ ಯಾರೋ ಪೂಜ್ಯರು, ಯತಿಗಳು, ತಪಸ್ವಿಗಳು ಬರ್ತಾರ, ಅಂಥವರಿಂದ ನಾಡೆಲ್ಲ ಪಾವನ ಆಗ್ಲಿ ಅಂತ ಒಂದೊಂದು ಮಠ, ಒಂದೊಂದು ಬಾವಿ, ಹಿಂಗ 100 ಮಠ ಬಾವಿಗಳು ಕಟ್ಟಿಸದೆ ಇದ್ರೆ ಈ ನಾಡಿನೊಳಗೆ ಕಾವಿ ಬಟ್ಟೆ ಹಿಂಗ ಅಡ್ಡಾಡ್ಲಿಕ್ಕೆ ಸಾಧ್ಯತೆಯನ್ನು ಅವರೆಲ್ಲ ಕಟ್ಟಿಸಿದ ಫಲ ಅವರೆಲ್ಲ ಅಂದ್ರ ಅವರ ನಿಷ್ಕಾಮ ಕರ್ಮ ಸಾವಿರಾರು ಯತಿಗಳಿಗೆ ಇದೆಲ್ಲ ಬೆಳಿಲಿಕ್ಕೆ ದಾರಿ ಮಾಡಿಕೊಟ್ಟು. ಅದಕ್ಕೆ ಮನುಷ್ಯ ಕಲಿಬೇಕಾದದ್ದೇನು ಅಂದ್ರೆ ಚಲೋ ಕೆಲಸ ಮಾಡ್ಕೊಂತ ಬದುಕಬೇಕು. ಜಿಜೀವಿಷೇತ್ ಶತಂ ಸಮಾಹ. ಉಪನಿಷತ್ತಿನ ಋಷಿಗಳು ಏನ್ ಹೇಳ್ತಾರಂದ್ರೆ ಮನುಷ್ಯನೇ ಬದುಕಲಿ. ಹೆಂಗ ಬದುಕಬೇಕು ಅಂದ್ರೆ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಭೂಮಿಯ ಮೇಲೆ ಹೆಂಗ ಬದುಕಬೇಕಂದ್ರೆ 100 ವರ್ಷ ಬದುಕಬೇಕು. ದೇವರ 100 ವರ್ಷ ಆಯುಷ್ಯ ಪಟ್ಟಾನಲ್ಲ, 100 ವರ್ಷದ ಆಯುಷ್ಯ ಹೆಂಗ್ ಬದುಕಬೇಕು ಅಂದ್ರೆ ಚಲೋ 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 ಕೆಲಸ ಮಾಡ್ತಾ ಬದುಕಬೇಕು. ಹೆಂಗ್ ಬದುಕಬೇಕು ಅಂದ್ರೆ ಈ ಬದುಕು ಕೊಟ್ಟ ದೇವರೇ ಸಂತೋಷ ಪಡ್ತಿರ್ಬೇಕು, ಹಂಗ ಸಂತೋಷ ಆಗಬೇಕು. ಈಗ ನೀವು ಒಂದು ಉಂಗ್ರ ಹಾಕೊಂತೀರಿ, ಲಗ್ನದಾಗ ಉಂಗ್ರ ಹಾಕಿರ್ತಾರೆ, ಯಾರು ಕೊಟ್ಟಿರ್ತಾರ? ಮಾವು ಕೊಟ್ಟಿರ್ತಾರ. ಒಂದು ಉಂಗ್ರ ಕೊಟ್ಟಿದ್ದು ಊರ್ ಮಂದಿಗೆಲ್ಲ ತೋರಿಸ್ತೀರಿ, ಒಂದು ತೊಲಿ ಅದು ಏನ ನೀರು ಕುಡಿಸಿದಂತಾರಲ್ಲ, ನೀರು ಕುಡಿಸಿದ ಎಲ್ಲರೂ ನೀರು ಕುಡಿಸೇ ಕೊಡ್ತಾರ. ಅದನ್ನು ಮಂದಿಗೆಲ್ಲ ತೋರಿಸ್ತಾನೆ. ಇದು ಒಂದು ಬಳ್ಳಿಗಿಟ್ಟು ಉಂಗ್ರ, ಇದು ಮಾವು ಕೊಟ್ಟಿದ್ದು, ಮಾವು ಕೊಟ್ಟಿದ್ದು, ಮಾವು ಕೊಟ್ಟಿದ್ದು. ಅಲ್ಲ, ಆಶ್ಚರ್ಯ ಏನಂದ್ರೆ ಸುಮ್ಮನೆ ಒಂದು ಬಳ್ಳಾಗ ಉಂಗ್ರ ಕೊಟ್ಟವ ಮಾವನ ನೆನಪು 1000 ಮುಂದೆ ಹೇಳ್ತಿ, ಮತ್ತು ಬಳ್ಳ ಅಷ್ಟೇ ಅಲ್ಲ, ಇಡೀ ದೇಹವನ್ನೇ ನೆನಪು ಕೊಟ್ಟ ಮಹಾದೇವನ ನೆನಪು ಬರ್ಬೇಕು ನಮ್ಗೆ ಕೊಟ್ಟಾನ. ಇದು ಅವ ಕೊಟ್ಟ ದೇಹ, ಅವ ಕೊಟ್ಟ ಬದುಕು, ಅವನಿಗೆ ಸಂತೋಷ ಆಗುವಂತೆ ನಾವು ಬದುಕಬೇಕು. ಅದಕ್ಕೆ ಉಪನಿಷತ್ತಿನ ಋಷಿಗಳು ಏನ್ ಹೇಳ್ತಾರಂದ್ರೆ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯನೇ ನಿನ್ನ ದೇಹದಲ್ಲಿ ಉಸಿರಿರುವವರೆಗೆ 100 ವಸಂತಗಳನ್ನು ನೀ ಏನು ಈ ಭೂಮಿ ಮೇಲೆ ಕಳಿತೀಯಲ್ಲ, 100 ವರ್ಷ ಹೆಂಗ ಬದುಕಬೇಕಂದ್ರೆ ದೇವರು ಸಂತೋಷ ಪಡ್ತಿರ್ಬೇಕು. ನಿನ್ನ ಬದುಕನ್ನು ನೋಡಿ ಹಂಗ ಬದುಕು. 100 ವರ್ಷ ಬದುಕಬೇಕು. ಈಗ ಬದುಕಕ್ಕಾಗತ್ತ? ಈಗೆಲ್ಲ BP, ಶುಗರ್ ಅವೆಲ್ಲ ಬಿಟ್ಟರೆ 100 ವರ್ಷ ಬದುಕಬೇಕಲ್ಲ. ನಾವು 100 ವರ್ಷ ಈಗ ಬದುಕಬೇಕಲ್ಲ. ಯಾರೋ ಒಬ್ಬನಿಗೆ ಇಚ್ಛೆ ಆಗ್ತಂತ ಪ್ರವಚನ ಕೇಳಿದಾಗ ಗುರುಗಳು ಹೇಳ್ಯಾರ 100 ವರ್ಷ ಬದುಕಬೇಕಂತ. ಡಾಕ್ಟರ್ ಹತ್ರ ಹೋಗಿ ನಾವು 100 ವರ್ಷ ಬದುಕಬೇಕು ನೋಡ್ರಿ, ಏನ್ ಮಾಡ್ಬೇಕು ಹೇಳ್ರಿ, ಏನ್ರ ಗುಳಿಗೆ ಇಂಜೆಕ್ಷನ್? ಅವ್ರಂದ್ರು ಇಲ್ಲ, ಇದು ಮೆಡಿಕಲ್ಗೆ ಒಂದು ದೊಡ್ಡ ಸವಾಲಪ್ಪ, ಈಗ 100 ವರ್ಷ ಬದುಕಬೇಕಷ್ಟೇ. ಆಮೇಲೆ ಅವ್ರು ಜ್ಯೋತಿಷಿಗಳ ಹತ್ರ ಹೋದ್ರು, ಅಲ್ಲ ನಾವು 100 ವರ್ಷ ಬದುಕ್ಬೇಕು ನೋಡ್ರಿ, ಏನ್ರಿ ಹೇಳಿ. ಅವ್ರು ಗುಣಿಸಿ ಹೇಳಿದ್ರಂತ, 100 ವರ್ಷ ಬದುಕ್ಬೇಕಂದ್ರೆ ಮದುವೆ ಮಾಡ್ಕೊಂಡ್ಬಿಡಪ್ಪ ನೀನು. ಅವಾಗ ಅವ ಅಂದ, ಅಲ್ಲ ಮದುವೆ ಮಾಡ್ಕೊಂಡ್ರೆ 100 ವರ್ಷ ಬದುಕ್ತೀವಿ ಅಂದ್ರೆ. ಇಲ್ಲ, 100 ವರ್ಷ ಬದುಕುದಿಲ್ಲ, ಮದುವೆ ಮಾಡ್ಕೊಂಡ್ರೆ 100 ವರ್ಷ ಬದುಕ್ಬೇಕನ್ನೋ ತಲೆಯಾಗಿನ ಹುಚ್ಚಿ ಬಿಡ್ತೈತಿ ಮೊದಲು. 100 ವರ್ಷ ಬದುಕಬೇಕಂತ ಏನ್ ತಲೆಯಾಗಿ ಇಟ್ಕೊಂಡಿಯಲ್ಲ, ಅದು ಹುಚ್ಚಿ ಬಿಡ್ತೈತಿ ನಿಂದ. ಬದುಕುದು ಮನುಷ್ಯ ದೇವರು ಕೊಟ್ಟಾನ, ಹೆಂಗ್ ಬದುಕುದು? ಮಾರ್ಕ್ ಟ್ವೇನ್ ಅಂತ ಹೇಳಿ ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ, ಚಿಂತಕ, ಅವನು ಹೇಳ್ತಾನ, ಈ ಭೂಮಿ ಮೇಲೆ ಬಂದಿಯಲ್ಲಪ್ಪ, ಇಷ್ಟು ಆಯುಷ್ಯದ ಸಾವಿರಾರು ದಿನಗಳನ್ನು ಕಳೆದಿ, ಆದ್ರೆ ನಿನಗೆ ನೆನಪಿಡುವಂತಹ ದಿವಸ ಅಂದ್ರೆ 2 ಸಾವಿರಾರು ದಿನಗಳನ್ನು ನಿನ್ನ ಆಯುಷ್ಯಗಳನ್ನು ನೀನು ಕಳೆದ್ರು ಸಹಿತ ನಿನ್ನ ನೆನಪಿಡುವಂತ ದಿವಸ 2. ಬಹಳ ಮುಖ್ಯವಾದ ದಿವಸ ನಿನ್ನ ಜೀವನದೊಳಗೆ 2. ದಿ 2 ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಇನ್ ಯುವರ್ ಲೈಫ್ ಆರ್: ಫಸ್ಟ್ ಈಸ್ ದ ಡೇ ವೆನ್ ಯು ಆರ್ ಬಾರ್ನ್, ಸೆಕೆಂಡ್ ಈಸ್ ದ ಡೇ ವೆನ್ ಯು ಫೈಂಡ್ ಔಟ್ ವೈ. ಜೀವನದೊಳಗೆ 2 ಮುಖ್ಯವಾದ ದಿವಸಗಳು. ಒಂದು, ತಾಯಿ ಗರ್ಭದಿಂದ ನಾನು ಈ ಭೂಮಿಗೆ ಬಂದಿದ್ದು. ಇನ್ನೊಂದು, 1ನೇ ದಿವಸ ನಾನು ಹುಟ್ಟಿದ್ದು. 2ನೇದು ಮುಖ್ಯವಾದ ದಿವಸ
ನಾನು ಹುಟ್ಟಿದೆ ಅಲ್ಲ, ದೇವರು ನನಗೆ ಯಾಕೆ ಈ ಭೂಮಿ ಮೇಲೆ ಹುಟ್ಟಿಸ ನಾನು ಪ್ರಶ್ನೆ ನಿನ್ ತಲೆಯಾಗಿ ಎಂದು ಉದಯ ಆತಲ್ಲ, ಅದು ನಿಜವಾದ ಜನ್ಮ, ಅದು ಎರಡನೆಯ ಹುಟ್ಟು. ಯಾಕೆ ದೇವರು ನನಗೆ ಮನುಷ್ಯನಾಗಿನೇ ಭೂಮಿ ಮೇಲೆ ಹುಟ್ಟಿಸಿದ? ಎಷ್ಟು ಆಶ್ಚರ್ಯ ಐತಲ್ಲ. ಈಗ ನೋಡ್ರಿ, ಒಂದು ನಾಯಿ ಐತಿ ಮನ್ಯಾಗ, ನನಗ ಡೈನಿಂಗ್ ಟೇಬಲ್ ಮೇಲೆ ಬೆಳಿಗ್ಗೆದ್ದು ದೋಸೆ ಇಡ್ಲಿ ಎಲ್ಲ ಚಲೋ ಚಲೋ ಐಟಮ್ ಇಟ್ಟ. ನನ್ನ ಜೊತೆಗೆ ನನ್ನ ಮನೆ ನಾಯಿನೂ ಐತಿ, ಅದಕ್ಕೆ ತಂದೂರು ರೊಟ್ಟಿ ಒಗಿತಾರೆ ಎಲ್ಲರೂ ತಂದು. ಅಲ್ಲ, ಅದಕ್ಕೂ ಒಂದು ಜೀವ ಐತಿ, ನನಗೂ ಒಂದು ಜೀವ ಐತಿ. ದೇವರು ಅದಕ್ಕೆ ತಂದೂರು ರೊಟ್ಟಿ ಯಾಕೆ ಕೊಟ್ಟ? ಬೆಳಿಗ್ಗೆದ್ದು ಇಷ್ಟು ಚಲೋ ಊಟ ಕೊಟ್ಟನಲ್ಲ, ಆಹಾರ ನನಗೆ ಯಾಕೆ ಕೊಟ್ಟ ಅನ್ನೋ ಪ್ರಶ್ನೆ ಬೇಕಲ್ಲ ಮನುಷ್ಯನಿಗೆ. ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ. ನನ್ನ ಮನೆಯೊಳಗೆ ಕಟ್ಟಿದ ಆಕಳಿಗೆ ಮುಸುರಿ ನೀರ, ಕಣಿಕಿ, ಒಣ ಮೇವು ಹಾಕಕತ್ತಾರ. ನನಗ್ ಹಾಲು ಕೊಟ್ಟೈತದು, ಅದಕ್ಕ ಒಣ ಮೇವು ಕಣಿಕಿ ಹಾಕ್ತಾರ. ನನಗೆ ಚಲೋ ಚಲೋ ಬಿಸಿ ರೊಟ್ಟಿ ಬಂದೈತಿಲ್ಲ. ದೇವ್ರು ನನ್ನ ತಾಟ್ನೊಳಗೆ ರೊಟ್ಟಿನ ಯಾಕೆ ಇಟ್ಟ, ಅದ್ರ ತಾಟ್ನೊಳಗೆ ಒಣ ಮೇವು ಇಟ್ಟನಲ್ಲಿ ಯಾಕಂತ ಒಮ್ಮೆ ಚಿಂತನೆ ಮಾಡ್ಬೇಕಲ್ಲ ಮನುಷ್ಯ. ಇದನ್ನ ಯಾಕೆ ಚಿಂತನೆ ಮಾಡುದು ಅಂದ್ರ, ನನ್ನ ಹಿಂದಿನ ಜನ್ಮಗಳ ಪುಣ್ಯದ ಫಲವಾಗಿ ಇದೊಂದು ಜೀವನ ಕೊಟ್ಟನಲ್ಲ, ಚಲೋತ್ನೆಗೆ ಬದುಕಬೇಕಷ್ಟೆ. ಹೆಂಗ್ ಬದುಕಬೇಕು ಅಂದ್ರೆ, ನಿಮ್ ಹಿರಿಯರು ಇಷ್ಟೆಲ್ಲ ಮಾಡಿದ್ರಲ್ಲ, ಕಡ್ಲೆಪ್ಪನವ್ರವ್ರು, ಅವ್ರದೊಂದು ನಿಷ್ಕಾಮ ಕರ್ಮ ಇದು. ಯಾವ ಅಪೇಕ್ಷೆಗಳಿಲ್ಲದೆ ಇಷ್ಟೊಂದು ಈ ನಾಡಿಗೆ ಕೊಟ್ಟರು, ಮಠಗಳು, ಬಾವಿಗಳು. ಅಂದ್ರೆ ಮನುಷ್ಯ ಎಲ್ಲವನ್ನೂ ಸ್ವಾರ್ಥದ ದೃಷ್ಟಿಯಿಂದ ಮಾಡಬಾರದು. ಒಂದಿಷ್ಟು ಜಗತ್ತಿಗೆ ಉಪಜೀವನಕ್ಕಾಗಿ ಒಂದಿಷ್ಟು ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕಾಗ್ತೈತೆ ಮನುಷ್ಯ. ಉಪಜೀವನಕ್ಕಾಗಿನೂ ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕು. ತಂದೆ ತಾಯಿಗಳದಾರ, ಹಡದ ತಂದೆ ತಾಯಿಗಳದಾರ, ಸ್ನೇಹಿತರದಾರ. ಇದೊಂದು ಜೀವನ ಕೊಟ್ಟ ನಿಸರ್ಗ ಐತಿ, ಜಗತ್ತೈತಿ, ಅದಕ್ಕೂ ಸಹಿತ ಒಂದಿಷ್ಟು ಕೆಲಸ ಮಾಡಿಟ್ಟು ಹೋಗ್ಬೇಕಲ್ಲ ಮನುಷ್ಯ. ಒಂದು ಮುದುಕಿ ಐತಿ. ಆ ಮುದುಕಿ ಒಂದು ದೊಡ್ಡ ಒಂದು ದೇವಸ್ಥಾನ ಇತ್ತು ಹಳ್ಳ್ಯಾಗ. ಆ ಹಳ್ಳಿ ಗುಡಿಯಾಗ ಆ ಮುದುಕಿ ಏನ್ ಮಾಡ್ತಿತ್ತು ಅಂದ್ರ, ನಸಕಿನಾಗ 4 ಕೇಳ್ತಿತ್ತು, ಆ ಗುಡಿ ಸ್ವಚ್ಛ ಕಸ ಹೊಡೆದು ಬಂಡಿ ಒರೆಸ್ತಿತ್ತು. ಗುಡಿ ಪೂಜಾರಿ ಹೋಗೋದ್ರಾಗನ ಗುಡಿ ಸ್ವಚ್ಛ ಇರ್ತಿತ್ತು. ಆ ಗುಡಿ ಪೂಜಾರಿ ಏನ್ ತಿಳ್ಕೊಂಡ, ನಾ ಬರೋದ್ರಾಗ ದೇವ್ರು ತಾನು ಗುಡಿ ಕಸ ತಾನ ಹೊಡ್ಕೊಂಡಿರ್ತಾನೆ, ಇದ್ರೆ ಇಂಥ ದೇವ್ರ ಗುಡಿ ಪೂಜಾನ ಮಾಡ್ಬೇಕಂದ. ಎಷ್ಟು ಸ್ವಚ್ಛ ಐತಲ್ಲ. ನಾವು ಹೋಗೋದ್ರಾಗ ಪೂಜಾ ಮಾಡೋದಕ್ಕಿಂತ ಮೊದ್ಲ ಗುಡಿ ತಾನ ಕಸ ಹೊಡ್ಕೊಂಡು ಬಂಡಿ ಒರೆಸ್ಕೊಂಡಿರ್ತೈತಿ ದೇವ್ರು. ಒಂದು 30 ವರ್ಷ ಆಯ್ತು. ಊರನವ್ರಿಗೆ ಯಾರಿಗೆ ಗೊತ್ತಿರ್ಲಿಲ್ಲ ಯಾರು ಕಸ ಹೊಡಿತಾರ, ಯಾರು ಬಂಡಿ ಒರೆಸ್ತಾರ ಅಂತ. ಪೂಜಾರಿನು ಬರ್ತಿದ್ದ, ಪೂಜಾ ಮಾಡ್ತಿದ್ದ, ಹೋಗ್ತಿದ್ದ. 30-40 ವರ್ಷ ಆದ್ಮೇಲೆ ದೇವರು ಪ್ರತ್ಯಕ್ಷ ಆದ. ಮುದಿಕ್ ಕಸ ಹೊಡಿತಿತ್ತು, ದೇವರು ಪ್ರತ್ಯಕ್ಷ ಆಗಿ ಏನು ಬೇಕು ಕೇಳಂದ. ಇಷ್ಟು 30 ವರ್ಷ ಸೇವಾ ಮಾಡಿ ನಿನಗೆ ಏನು ಬೇಕು ಕೇಳು. ಅವಾಗ ಮುದಿಕ್ ಅಂತೂ, ನಿನಗೆ ಯಾರು ಕರೆದಾರಿಲ್ಲ ಅಂದ. ಅಲ್ಲ, ಕರೆಯವ್ರು ಬಹಳ ಮಂದಿ ಅದಾರ ನಿಮ್ ಗುಡಿ ಮುಂದ, ಅವ್ರ ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ, ಅಲ್ಲಿ ಹೋಗ್ಬೇಕಿಲ್ಲ. ಇಲ್ಲ, ಅವ್ರ ಲಿಸ್ಟ್ ನೋಡಿದ್ರೆ ಹೆದರಿಕೆ ಬರ್ತೈತಿ ನನಗೆ, ಅದಕ್ಕೆ ಅವ್ರು ಬಂದಾಗ ಬಂದಿಲ್ಲ. ನೀ ಏನ್ ಮಾಡಿಯಲ್ಲ, ಇಷ್ಟು ವರ್ಷ ಕಸ ಹೊಡೆದು ಬಂಡಿ ವರ್ಷ ನಾನು ಸೇವಾ ಮಾಡಿ ಒಂದ್ ದಿವ್ಸನು ಏನು ಬೇಕಂತ ಕೇಳಿಲ್ಲ ನನಗೆ. ಸುಮ್ಮನೆ ಬಂದು ಸೇವಾ ಮಾಡಿಯಲ್ಲ, ನಿನಗ್ ಕೊಡ್ಬೇಕಂತ ಬಂದೇನಿ. ಅದು ಮುದಿಕೆ ಅಂತ ನಾ ಕೇಳೇ ಇಲ್ಲ, ನನ್ನ ಹತ್ರ ಯಾಕೆ ಬಂದೀನಿ, ಕೇಳೋರ ಹತ್ರ ಹೋಗು. ದೇವರಲ್ಲ, ಇಲ್ಲ, ಅವ್ರು ಕೇಳೋದು ಕೊಡಾಕ್ ನನಗೂ ಧೈರ್ಯ ಸಾಲುವಲ್ಲದೀಗ. ಅವ್ರು ಏನು ಕೇಳ್ತಾರ ಅದನ್ನ ಕೊಡಾಕ ನನಗೂ ಧೈರ್ಯ ಉಳಿದಿಲ್ಲ ಈಗ. ಅದು ಮುದಿ ಕೇಳ್ತು, ಮತ್ತೆ ಕೊಟ್ರೆ ಅಂತವ್ರಿಗೆ ಕೊಡ್ಬೇಕಪ್ಪ, ನಾನು ಇನ್ನೂ ಕೇಳೇ ಇಲ್ಲ ನನ್ನ ಹತ್ರ. ದೇವರಲ್ಲ, ಇಲ್ಲ, ನನಗ ಅಪೇಕ್ಷೆ ಆಗೈತಿ, ಕೊಟ್ರ ಫಲ ಕೊಟ್ರೆ ನಿಮ್ಮಂತವ್ರಿಗೆ ಕೊಡ್ಬೇಕು. 30-40 ವರ್ಷ ನನ್ನ ಗುಡಿ ಕಸ ಹೊಡೆದು ಏನೂ ಕೇಳಿಲ್ಲ, ಅದಕ್ಕೆ ಏನಾದ್ರೂ ಕೊಟ್ಟು ಹೋಗ್ಬೇಕಂತ ಬಂದೇನಿ. ಮುದಿಕೆಂತೂ ನನಗೇನು ಅಪೇಕ್ಷೆಗಳೇ ಇಲ್ಲಲ್ಲ. ದೇವರಂದ ಮ್ಯಾಲಿಂದ ಬಂದೇನಿ, ನಿರಾಶೆ ಮಾಡಿ ಕಳಿಸ್ಬೇಡ ನನಗೆ. ಮುದಿಕೆಂತೂ ಹಾಗಿದ್ರೆ ಕೊಟ್ಟು ಹೋಗುವಂತ. ದೇವರಿಗೆ ಸಂತೋಷ ಆತ, ಮುದುಕಿ ಕೊಡು ಅಂತ ಹೇಳೈತಿ. ಮುದುಕಿ ಕೊಡು ಅಂತ ಹೇಳೈತಿ, ದೇವರಿಗೆ ಸಂತೋಷ ಆಯ್ತು. ದೇವರಂದು ಏನು ಕೊಡ್ಲಿಕ್ಕೆ ಕೇಳಂದ. ಮುದುಕಿ ಅಂತೂ, ನೋಡಪ್ಪ, ಮ್ಯಾಲಿಂದ ಬಂದಿ, ನೀನು ಕೊಡಬೇಕಂತ ಅಪೇಕ್ಷೆಯಿಂದ ಬಂದಿ ಅಂದ್ಮೇಲೆ ಕೊಟ್ಟು ಹೋಗು. ದೇವರಂದ ಏನು ಕೊಡ್ಲಿ? ಈಗ ಏನೂ ಕೊಡಬೇಡ, ಈ ಮುದುಕಿ ದೇಹದೊಳಗೆ ಪ್ರಾಣ ಇರುವವರೆಗೂ ನಿನ್ನ ಗುಡಿ ಕಸ ಹೊಡ್ಯಾಕಿ ರಟ್ಟಿಗೆ ಶಕ್ತಿ ಕೊಟ್ಟು ಹೋಗ್ಬೋದು. ಇದು ನಿಷ್ಕಾಮ ಕರ್ಮ. ಅಂದ್ರೆ ಈ ಜಗತ್ತು ಸುಂದರವಾಗಿದ್ದು ನಿಷ್ಕಾಮ ಕರ್ಮಿಗಳಿಂದ.
ಅದಕ್ಕೆ ಜಗತ್ತು ಸುಂದರವಾಗಬೇಕಾದ್ರೆ ಒಂದಿಷ್ಟು ನಿಷ್ಕಾಮ ಕರ್ಮ ಮಾಡಬೇಕಾಗ್ತೈತಿ. ಹಿಂದೆ ಎಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ, ಎಲ್ಲರೂ ನಮ್ಮಂಗ ಮನೆಯಾಗ ಹಿಡ್ಕೊಂಡು ಕುಂತಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿತ್ತೆ, ನಾವಿಷ್ಟೆಲ್ಲ ಸ್ವತಂತ್ರರಾಗಿ ಬದುಕ್ತಿದ್ದೆ. ಬಾಲ್ ಗಂಗಾಧರನಾಥ್ ತಿಲಕ್ ಅವರು ಪ್ರತಿ ಸಲ ಜೈಲಿಗೆ ಹೋಗ್ತಿದ್ರು ಬರ್ತಿದ್ರು. ಯಾರೋ ಕೇಳಿದ್ರು ಅವ್ರಿಗೆ, ಎಷ್ಟು ಸಲ ಜೈಲಿಗೆ ಹೋಗೋದು ಅವರಂತ. ಅವಾಗ ಅವ್ರು ಹೇಳಿದ ಮಾತು, ಯಾರೋ ಕೇಳಿದ್ರು, ಎಷ್ಟು ಸಲ ಜೈಲಿಗೆ ಹೋಗ್ತೀರಿ ಅಲ್ಲ. ಅವಾಗ ಬಾಲ್ ಗಂಗಾಧರನಾಥ್ ತಿಲಕ್ ಹೇಳಿದ ಮಾತು, ಇದು ಭಾರತ ಮಾತೆ ತಾಯಿ ಸೇವಾ ಮಾಡಕ್ ಹೋಗಿದ್ದು ಎಷ್ಟು ಸಲ ಅಂತ ಎಣಸಬಾರದಿಲ್ಲ. ಇಷ್ಟು ಸಲ ಹೋಗಿ ಬಂದಿರಲ್ಲ, ಅಕಸ್ಮಾತ್ ಭಾರತಕ್ಕೂ ಸ್ವತಂತ್ರ ಸಿಕ್ತು ಅಂದ್ರೆ ನೀವೇನ್ ಆಗ್ಬೇಕಂತೀರಿ, ನೀವೇನ್ ಮಾಡ್ತೀರಿ? ಬಾಲ್ ಗಂಗಾಧರನಾಥ್ ತಿಲಕ್ ಹೇಳಿದ್ರು, ನಮ್ದೇನು ಸ್ವತಂತ್ರ ಸಿಕ್ಕ ಮೇಲೆ ನಮ್ದೇನೈತೆ ಅಲ್ಲಿ ಕೆಲಸ, ಬರೋರು ಬರ್ತಿರ್ತಾರೆ ಅವ್ರ ಕೆಲಸ, ನಮ್ದೇನೂ ಇಲ್ಲ. ಮುಂದೆ ಮಕ್ಕಳ ಎದೆಯಾಗ ಸ್ವಾತಂತ್ರ್ಯ ರಾಷ್ಟ್ರೀಯತೆಯ ಬೀಜ ಬಿತ್ತದ ನನ್ನ ಕೆಲಸ, ಮತ್ತೇನೈತಿ ಅಂತ. ಇದು ಅಂದ್ರೆ ಅಂತ ಸಾವಿರಾರು ಜನರ ನಿಷ್ಕಾಮ ಕರ್ಮದಿಂದ ಇವತ್ತು ಜಗತ್ತು ಸ್ವಚ್ಛ ಆಗೈತಿ, ಸುಂದರ ಆಗೈತಿ. ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಒಂದಿಷ್ಟು ನಿಷ್ಕಾಮ ಕರ್ಮ ಮಾಡಬೇಕಷ್ಟೇ. ಇವತ್ತು ಗುರುಗಳ ಷಷ್ಠಪೂರ್ತಿ ಸಮಾರಂಭ ಇವತ್ತು. ಅಂದ್ರೆ ಅವರು 60 ವರ್ಷ ಒಬ್ಬ ಸನ್ಯಾಸಿ ಸಮಾಜಕ್ಕಾಗಿ ಅರ್ಪಿತ ಆಗಿರುವಂತಹದ್ದು. ಒಬ್ಬ ಸನ್ಯಾಸಿಯ ಜೀವನ ಹೆಂಗಿರ್ತೈತಿ ನೋಡೋರಿಗೆ ಬಹಳ ಚಂದ ಅನಿಸ್ತಿರ್ತೈತಿ. ಏನ್ ಎಷ್ಟು ಜನ ಬರ್ತಾರ, ಎಷ್ಟು ದೊಡ್ಡ ಗಾಡಿ, ಎಷ್ಟು ದೊಡ್ಡ ದೊಡ್ಡ ಹೂವಿನ ಸರ ಹಾಕಿರ್ತಾರ. ದೊಡ್ಡ ಹೂವಿನ ಸರ ಫೋಟೋ ತೆಗೆಯೋರಿಗೆ ನೋಡೋರಿಗೆ ಚಂದ, ಆದ್ರೆ ಕೆಂಪಿರು ಕಡಿಸ್ಕೊಂಡವ್ರಿಗೆ ಬರ್ತಿರ್ತೈತಿ ಹೂವಿನ ಸರ ನೋಡೋರಿಗೆ ಚಂದ ಇರ್ತೈತಿ. ಹೆಂಗಿರ್ತದ, ನಾವ್ ಯಾವಾಗ ಸಣ್ಣ ವಯಸ್ಸಿರ್ತದೆ ನಮಗ ಪಟ್ಟಾಧಿಕಾರ ಅಂತ ಮಾಡ್ತಾರೆ. ಪಟ್ಟಾಧಿಕಾರದೊಳಗ ಊರಾಗಿನ ಹಿರಿಯರಿಗೆ ಒಂದು ಕಡೆ ನಿಂದಿರ್ಸ್ತಾರ, ಹಡದ ತಂದೆ ತಾಯಿಗಳಿಗೆ ಒಂದು ಕಡೆ ನಿಂದಿರಿಸಿ ನಾವು ಕಟ್ಟಿದ ಉಡಗಾರ ಹರಿದು ಇವತ್ತಿನಿಂದ ನಿಮ್ಮ ತಂದೆ ತಾಯಿ ಕಡೆ ನೀವು ಹಳ್ಳಿ ಸಹಿತ ಮುಖ ನೋಡಬಾರ್ದು ಅಂತ ಅವ್ರಿಗೆ ಕಳಿಸ್ತಾರೆ. ಅಂದ್ರ ಯಾವ ದಿನ ಪಟ್ಟಾಧಿಕಾರ ಆಗಲ್ಲ. ಒಬ್ಬ ಸನ್ಯಾಸಿಯ ಜೀವನ ಎಷ್ಟು ಸಾರ್ಥಕ ಅಂದ್ರ, ಮನೆಯೊಳಗಿದ್ರ ಬರೇ ಹಡದ 2 ತಂದೆ ತಾಯಿಗಳಿಗೆ ಮಗನಾಗ್ತಿದ್ರಿ. ಸನ್ಯಾಸಿಯ ಸೌಭಾಗ್ಯ ಎಷ್ಟು ದೊಡ್ಡದು ಅಂದ್ರ, ಮನೆ ಬಿಟ್ಟಿದ್ದಕ್ಕ, ಹಡದ ತಂದೆ ತಾಯಿಗಳನ್ನ ಬಿಟ್ಟಿದ್ದಕ್ಕ ಸಾವಿರಾರು ಪಡೆದ ತಂದೆ ತಾಯಿಗಳಿಗೆ ಮಗನಾಗುವ ಇವತ್ತಿಗೆ ಸನ್ಯಾಸ. ಎಷ್ಟು ಜೀವನದಲ್ಲಿ ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ, ಅಪಮಾನಗಳು ಬರ್ತವೆ, ನಿಂದೆಗಳು ಬರ್ತವೆ. ಇದರ ಮಧ್ಯದೊಳಗೆ ಸನ್ಯಾಸಿ ಒಂದು ಜೀವನವನ್ನು ಕಟ್ಕೊಂತ ಹೋಗ್ಬೇಕಾಗ್ತದೆ. ಬುದ್ಧ ಈ ನಾಡಿನ ಬಹುದೊಡ್ಡ ಯತಿ. ಅವನ ಒಬ್ಬ ಶಿಷ್ಯ ಇದ್ದ, ಪೂರ್ಣ ಅಂತ ಒಬ್ಬ ಶಿಷ್ಯ. ಅವನು ಬುದ್ಧನ ಸನ್ಯಾಸಿ ಶಿಷ್ಯರಲ್ಲಿಯೇ ಶ್ರೇಷ್ಠ. ಪೂರ್ಣ ಗುರುವಿಗೆ ಕೇಳ್ತಾನೆ, ಬುದ್ಧನಿಗೆ, ನಾನು ಇಷ್ಟು ವರ್ಷ ನಿಮ್ಮ ಹತ್ರ ಇದ್ದು ಅಧ್ಯಯನ ಮಾಡಿದೆ, ನನಗೆ ಸನ್ಯಾಸ ದೀಕ್ಷೆ ಕೊಟ್ಟರೆ ನೀವು, ನಾನು ಭಿಕ್ಷುವಾಗಿ ಇನ್ನು ಸಮಾಜಕ್ಕೆ ಹೋಗ್ತೇನೆ, ಭಿಕ್ಷಾ ಕೇಳ್ತೇನೆ, ಧರ್ಮ ಪ್ರಚಾರ ಮಾಡ್ತೇನೆ. ಬುದ್ಧ ಹೇಳ್ತಾನೆ, ಅಕಸ್ಮಾತ್ ನೀನು ಸನ್ಯಾಸಿಯಾಗಿ ಸಮಾಜಕ್ಕೆ ಹೋಗಿ ಜನರ ಮನೆ ಮುಂದೆ ನಿಂತು ಭಿಕ್ಷಾ ಕೇಳದಿ ಅಂದ್ರ, ನೀ ಭಿಕ್ಷಾ ಕೇಳಿದಾಗ ಅವ್ರಿಗೆ ಭಿಕ್ಷಾ ನೀಡಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅವಾಗ ಪೂರ್ಣ ಹೇಳ್ತಾನ, ಭಿಕ್ಷಾ ಕೊಡ್ಲಿಲ್ಲ ಅಂದ್ರೆ ಏನಿಲ್ಲ, ಸಂತೋಷ ಪಡ್ತೀನಿ ಅಂದವ. ಬುದ್ಧ ಕೇಳ್ತಾನೆ, ಅಲ್ಲ ನೀನು ಹೊಟ್ಟೆ ಹಸುಗೊಂಡೈತಿ, ಭಕ್ತರ ಮನೆಗೆ ಹೋದಾಗ ಭಿಕ್ಷಾ ಕೇಳಿದಾಗ ಅವ್ರು ಭಿಕ್ಷಾ ಕೊಡ್ಲಿಲ್ಲ ಅಂದ್ರೆ ಯಾಕೆ ಸಂತೋಷ ಆಗುತ್ತೆ ನಿನಗ? ಅವ್ರು ಭಿಕ್ಷಾ ನೀಡಲಿಲ್ಲ ಅಂದ್ರೆ ನಾ ಯಾಕೆ ಸಂತೋಷ ಪಡ್ತೀನಿ ಅಂದ್ರೆ ಅವ್ರು ನನಗೆ ಬಡಿಲಿಲ್ಲ ಅಂತ ಸಂತೋಷ ಪಡ್ತೀನಿ. ಅಲ್ಲ ಅಕಸ್ಮಾತ್ ನೀನು ಭಿಕ್ಷೆಗೆ ಹೋದಾಗ ಅವ್ರು ಬಡದ್ರಂದ್ರೆ ಅವಾಗ ಸಂತೋಷ ಪಡ್ತೀನಿ ಅಂದ. ಅವಾಗ ಯಾಕೆ ಸಂತೋಷ ಪಡ್ತೀನಿ? ಇಲ್ಲ ನಾನು ಕಾಲು ಮುರಿಲಿಲ್ಲ ಅಂತ ಸಂತೋಷ ಪಡ್ತೀನಿ. ಅಲ್ಲ ಸಮಾಜದ ಜನ ಒಂದು ದಿವಸ ಅಕಸ್ಮಾತ್ ನೀನು ಕೈಕಾಲು ಮುರಿದ್ರಂದ್ರೆ ಏನ್ ಮಾಡಿ? ಅವಾಗೂ ಸಂತೋಷ ಪಡ್ತೀನಿ ಅಂದ. ಅವಾಗ ಯಾಕೆ ಸಂತೋಷ ಪಡ್ತಿಲ್ಲ? ನಾನು ಪ್ರಾಣ ತೆಗಿಲಿಲ್ಲ ಅಂತ ಸಂತೋಷ ಪಡ್ತೀನಿ ಅಂದ ಸನ್ಯಾಸಿ. ಅವಾಗ ಗುರು ಒಂದು ಪ್ರಶ್ನೆ ಮಾಡ್ತಾನೆ, ಅಕಸ್ಮಾತ್ ನಿನ್ನ ಧರ್ಮದ ಕಾರ್ಯ ಮಾಡುವಾಗ, ಸಮಾಜದ ಸೇವೆ ಮಾಡುವಾಗ ಜನ ನಿನ್ನ ಪ್ರಾಣನ ತೆಗೆದ್ರಪ್ಪ, ಅವಾಗ ಏನ್ ಮಾಡ್ತೀನಿ? ಅವಾಗೂ ಸಂತೋಷ ಪಡ್ತೀನಿ ಅಂದವ. ಅಲ್ಲ ಈಗೇನೈತಿ ಸಂತೋಷ ಪಡುವಂತಹದ್ದು? ಅವಾಗ ಪೂರ್ಣ ಹೇಳ್ತಾನೆ, ಏನಿಲ್ಲ, ಜನ ನಾನು ಧರ್ಮದ ಕಾರ್ಯಕ್ಕೆ ಹೋದಾಗ ನನ್ನ ಪ್ರಾಣವೇ ಹೋತು ಅಂದ್ರೆ ಆಗೂ ಯಾಕೆ ಸಂತೋಷ ಪಡ್ತೀನಿ ಅಂದ್ರ,
ಬುದ್ಧನ ಧರ್ಮ ಪ್ರಚಾರ ಮಾಡುವಂತ ಪುಣ್ಯ ಕಾರ್ಯಗಳಿಗೆ ಪ್ರಾಣ ಹೋತಲ್ಲ, ಇದಕ್ಕಿಂತ ಏನು ಬೇಕು? ಅಂದ್ರೆ ಒಬ್ಬ ಸನ್ಯಾಸಿಯ ಆಯುಷ್ಯವು ಇಡೀ ಸಮಾಜಕ್ಕಾಗಿ ಅರ್ಪಿತ ಆಗಿರ್ತದೆ. ಹಾಗೆ ಗುರುಗಳು ಸುಮಾರು 60 ವರ್ಷ ಇಲ್ಲಿ ನಿಮ್ಮ ಮಠದಲ್ಲಿದ್ದು